ಹಾಯ್ ಡಾರ್ಲಿಂಗ್ಸ್, ಯಾರೆಲ್ಲ ಟೆಲಿಕಾಂ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ಸ್ನ ಹುಡುಕ್ತಿರೋಂಥವ್ರಿಗೆ ಇದೀಗ BSNLಲ್ಲಿ ವೇಕೆನ್ಸೀಸ್ ಖಾಲಿ ಇದು. ಜನರಲ್ ಮ್ಯಾನೇಜರ್ ಇನ್ ಫೈನಾನ್ಸ್ ಹಾಗೆ ಅಕೌಂಟ್ ಡಿಪಾರ್ಟ್ಮೆಂಟ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಅದು ಕೂಡ ಇದು ಕಾಂಟ್ರಾಕ್ಟ್ ಬೇಸಿಸ್ನ ವೇಕೆನ್ಸೀಸ್ ಆಗಿದ್ದು, ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ June 4th ಸ್ಟಾರ್ಟ್ ಆಗಿದ್ದು. ಯಾರೆಲ್ಲ ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಜಾಯ್ನ್ ಆದಂಥ ಅಭ್ಯರ್ಥಿಗೆ ಪ್ರತಿ ತಿಂಗಳು ಒಂದು 7,25,000 ಮಿನಿಮಮ್ ಸ್ಯಾಲ್ರಿ ಆಗಿರುತ್ತೆ. ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿರೋಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಕೊಳ್ಳಿ. ಇನ್ನು ಈ ಒಂದು ವೇಕೆನ್ಸಿಗೆ ಆಯ್ಕೆ ವಿಧಾನ ಬಂದು ಕಂಡೀಷನ್ ಆ್ಯಂಡ್ ಪ್ರೊಸೆಸಿಂಗ್ ರಿಕ್ವೈರ್ಡ್ ಮತ್ತು ಕ್ವಾಲಿಫಿಕೇಷನ್, ವರ್ಕ್ ಎಕ್ಸ್ಪೀರಿಯನ್ಸ್ ಈ ಒಂದು ಆಧಾರದ ಮೇಲೆ ನಿಮಗೆ ಆಯ್ಕೆ ಮಾಡಲಾಗುತ್ತೆ. ಈ ಒಂದು ವೇಕೆನ್ಸಿಗೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಬಂದು June 9th ಹಿಡಿದು June 24th ಇರುತ್ತೆ. ಇನ್ನು ನೀವೇನಾದರೂ ಅಪ್ಲಿಕೇಶನ್ ಎಡಿಟ್ ಏನಾದರೂ ಮಾಡೋವಾಗಿದ್ದರೆ June 25th ಹಿಡಿದು June 28th ಅಂದರೆ 3 ಡೇಸ್ವರೆಗೂ ನಿಮಗೆ ಟೈಮ್ ಅನ್ನೋದು ನೀಡಲಾಗ್ತಾ ಇರುತ್ತೆ. ಇನ್ನು ಅಪ್ಲಿಕೇಶನ್ ಫೀಸ್ ಕೂಡ ನೀವು ಪೇ ಮಾಡಬೇಕಾಗಿದ್ದು 1000 ರೂಪೀಸ್ ಅಪ್ಲಿಕೇಶನ್ ಫೀಸ್ನ ಪೇ ಮಾಡಬೇಕಾಗಿರುತ್ತೆ. ಇದನ್ನು ನೀವು ಎಲ್ಲರೂ ಕೂಡ ಪೇ ಮಾಡಬೇಕಾಗಿದ್ದು ಇಂಟರ್ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇವುಗಳ ಮೂಲಕ ನೀವು ಪೇಯನ್ನು ಮಾಡ್ಬೋದಾಗಿದ್ದು. ಯಾರೆಲ್ಲ ಅಪ್ಲೈ ಮಾಡಬೇಕಂತ ಇರುವಂಥವ್ರು www.bsnl.co.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಇದು ಒನ್ಸ್ ನೀವು ಅಮೌಂಟ್ ಪೇ ಮಾಡಿದ್ದಾದ್ಮೇಲೆ ನಾನ್ ರಿಫಂಡಬಲ್ ಅಮೌಂಟ್ ಆಗಿದ್ದು, ಇದು ಎಲ್ಲ ಕ್ಯಾಟಗರಿ ಕೂಡ ಪೇಯನ್ನು ಮಾಡಬೇಕಾಗಿರುತ್ತೆ. ಇದು ಪ್ರೈವೇಟ್ ಕಂಪನಿ ಜಾಬ್ ಆಗಿರೋದ್ರಿಂದ. ಇನ್ನು ಇಫ್ ನಿಮಗೇನಾದರೂ ಬೇರೆ ಡೌಟ್ ಏನಾದರೂ ಇದ್ದರೆ ಅಥವಾ ಬೇರೆ ಎಂಕ್ವೈರಿ ಏನಾದರೂ ಇದ್ದರೆ ಇಲ್ಲಿ ನೀಡಿರೋವಂಥ ಇಮೇಲ್ ಅಡ್ರೆಸ್ಗೆ bsnl.aco@gmail.com ಈ ಒಂದು ಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಆಲ್ರೆಡಿ ಹೇಳಿದಾಗೆ ಇದು ಕಾಂಟ್ರಾಕ್ಟ್ ಬೇಸಿಸ್ನ ಫ್ರಮ್ ಓಪನ್ ಮಾರ್ಕೆಟ್ನ ವೇಕೆನ್ಸಿ ಆಗಿದ್ದು, ಇದರಲ್ಲಿ ಆಯ್ಕೆ ಆಗೋದಕ್ಕೆ ಹಲವಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೀಡಲಾಗಿರುತ್ತೆ. ಇದರಲ್ಲಿ ಬಂದು ಆಫೀಸ್ ಇನ್ ಎನಿ ಸರ್ಕಲಲ್ಲಿ ನಿಮಗೆ ಜಾಬ್ಸ್ನ ವೇಕೆನ್ಸೀಸ್ ಅನ್ನೋದು ಖಾಲಿ ಇರುತ್ತೆ. ಅಲ್ಲಿ ನಿಮಗೆ ಪೋಸ್ಟಿಂಗನ್ನು ನೀಡಲಾಗುತ್ತೆ. ಒಟ್ಟು ನಿಮಗೆ 15 ವೇಕೆನ್ಸೀಸ್ ಮಾತ್ರ ಖಾಲಿದು. ಎಲ್ಲ ಕೆಲವೊಂದು ಸ್ಟೇಟ್ಸ್ನಲ್ಲಿ ಒಂದೊಂದು ವೇಕೆನ್ಸೀಸ್ ಮಾತ್ರ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಇನ್ನು ಇದರಲ್ಲಿ ಕೀ ಫಂಕ್ಷನಲ್ಲಿ ಫೈನಾನ್ಷಿಯಲ್ ಪ್ಲಾನಿಂಗ್ನಲ್ಲಿ ನಿಮಗೆ ಬಜೆಟಿಂಗ್, ಫೋರ್ಕಾಸ್ಟಿಂಗ್ ಆ್ಯಂಡ್ ಸ್ಟ್ರಾಟಜಿಕ್ ಫೈನಾನ್ಷಿಯಲ್ ಡಿಜೆಕ್ಷನ್ ಇದೆಲ್ಲ ಇರುತ್ತೆ. ಕಾಸ್ಟ್ ಕಂಟ್ರೋಲ್ನಲ್ಲಿ ಮಾನಿಟರಿಂಗ್ ಆ್ಯಂಡ್ ಎನ್ಶೋರಿಂಗ್ ಅಫಿಷಿಯಲ್ ಇವೆಲ್ಲ ನಿಮಗೆ ಜಾಬ್ಸ್ ಅನ್ನೋದು ಇರುತ್ತೆ. ಇನ್ನು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 50 ವರ್ಷ ಆಗಿದ್ದು, ಇದಕ್ಕೆ ಯಾರೆಲ್ಲ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಮಾತ್ರ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡೋದು ಅಂದರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಏನಾದರೂ ಅಪ್ಲೈ ಮಾಡ್ತಿದ್ರೆ ಚಾರ್ಟರ್ಡ್ ಅಕೌಂಟಿಂಗ್, CMA ಅಂದರೆ ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್, MBA ಇನ್ ಫೈನಾನ್ಸ್, PG ಇನ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್ ಇನ್ ಫೈನಾನ್ಸ್ ಈ ಒಂದು ಎಜುಕೇಷನ್ ಮಾಡಿರೋಂಥವ್ರು ಯಾರೆಲ್ಲ ಇದ್ದರೂ ಅಪ್ಲೈನ ಮಾಡ್ಬೋದಾಗಿದೆ. ಅದು UGC ಅಥವಾ BICTT ಮಾಡಿರೋಂಥವ್ರು, ನ್ಯಾಷನಲ್ ಹಾಗೆ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಮುಖಾಂತರ ಮುಗಿಸಿರೋಂಥವ್ರು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದು ಕೂಡ ಇಂಡಿಯನ್ಸ್ ಯಾರೆಲ್ಲ ಇದ್ದೀರೋ ಅವರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಎಕ್ಸ್ಪೀರಿಯೆನ್ಸ್ ಬಂದು ಹ್ಯಾವಿಂಗ್ ಮೋರ್ ದೆನ್ 15 years ಪೋಸ್ಟ್ ಕ್ವಾಲಿಫಿಕೇಷನ್, ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ ಎಕ್ಸಿಕ್ಯೂಟಿವ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಗ್ರೇಡ್ನಲ್ಲಿ ಇನ್ ಫೈನಾನ್ಸ್ ಆ್ಯಂಡ್ ಅಕೌಂಟ್ ಡೊಮೆಕ್ಲೈನಲ್ಲಿ ಅಟ್ಲೀಸ್ಟ್ 5 years ಸೀನಿಯರ್ ಎಕ್ಸಿಕ್ಯೂಟಿವ್ ಮ್ಯಾನೇಜರ್ ಲೀವ್ಸ್ ಮಾಡಿರೋವಂಥವ್ರು 15 years ಎಕ್ಸ್ಪೀರಿಯೆನ್ಸನ್ನು ಕೇಳ್ತೀರಾ. ಅದರಲ್ಲಿ ಕೂಡ ನೀವೇನಾದರೂ ಸೀನಿಯರ್ ಏನಾದರೂ ಆಗಿದರೆ 5 years ಆಗಿದರೆ ಸಾಕು. ಇನ್ನು ಲಿಸ್ಟೆಡ್ ಕಂಪನೀಸ್ ಆರ್ ಹೈ ಟೆನ್ಯೂರ್ಮೆಂಟ್ ಫರ್ಮ್ಸ್ ವಿತ್ 3 years ಆವ್ರೇಜ್ ಟರ್ನ್ ಓವರ್ 3 crores ಅಂದರೆ ಇದಕ್ಕೆ ಸೀನಿಯರ್ ಆಗಿ ವರ್ಕ್ ಮಾಡಿರೋವಂಥವ್ರಾಗಿದ್ರೆ 5 years ಇದ್ದರೆ ಸಾಕು. ಅಟ್ಲೀಸ್ಟ್ ಬೇರೆ ಒಂದು ವರ್ಕ್ ಪೋಸ್ಟ್ ಕ್ವಾಲಿಫಿಕೇಷನ್ ನಾರ್ಮಲ್ ಏನಾದರೂ ಜಾಬ್ ಆಗಿದ್ರೆ 15 ವರ್ಷ ನಿಮಗೆ ಮಿನಿಮಮ್ ಎಕ್ಸ್ಪೀರಿಯೆನ್ಸನ್ನು ಕೇಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದು ನಿಮಗೆ ಅಕೌಂಟ್ ಆ್ಯಂಡ್ ಫೈನಾನ್ಷಿಯಲ್ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್, ಫೈನಾನ್ಷಿಯಲ್ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ಬಜೆಟಿಂಗ್, ಆಡಿಟ್ ಆ್ಯಂಡ್ ಎನ್ಶೋರಿಂಗ್, ಟ್ಯಾಕ್ಸೇಷನ್, ಸ್ಟ್ಯಾಟೈಸೇಷನ್ ಆ್ಯಂಡ್ ಇಂಟರ್ನಲ್ ಕಂಪ್ಲೇಷನ್, ಕ್ಯಾಪಿಟಲ್ ಆ್ಯಂಡ್ ರೆವಿನ್ಯೂ, ಎಕ್ಸ್ಪೆಂಡಿಚರ್ ಆ್ಯಂಡ್ ಮಾನಿಟರಿಂಗ್, ERP ಆ್ಯಂಡ್ ಫೈನಾನ್ಸ್, MIS, ಟೆಲಿಕಾಮ್ ಆ್ಯಂಡ್ ಕನ್ಸ್ಯೂಮರ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಸ್ ಫ್ರೇಮ್ವರ್ಕ್ಸ್ ಈ ಎಲ್ಲ ನಿಮಗೆ ಯಾರಿಗೆಲ್ಲ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದು ಈ ಒಂದು ಇಷ್ಟು ಹೇಳಿರೋ ಲಿಸ್ಟಲ್ಲಿ ಅಂಥವ್ರು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಸ್ಟ್ರಾಂಗ್ ಅನಾಲಿಟಿಕಲ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕಾಗಿರುತ್ತೆ ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಇರಬೇಕಾಗಿರುತ್ತೆ. ಹಾಗೆ ನಾಲೆಜ್ ಆಫ್ BSNL ಆಪರೇಷನ್ ಆ್ಯಂಡ್ ಫೈನಾನ್ಷಿಯಲ್ ಎನ್ವಿರಾನ್ಮೆಂಟ್ ಬಗ್ಗೆ ನಿಮಗೆ ಅಂದರೆ BSNL ಕಂಪ್ನಿಯ ಬಗ್ಗೆ
ನಿಮಗೆ ನಾಲೆಜ್ ಇರಬೇಕಾಗಿರುತ್ತೆ. ಇನ್ನು ಇದರಲ್ಲಿ ನಿಮಗೆ ಕಾಂಟ್ರಾಕ್ಟ್ ಪೀರಿಯಡ್ನ ಬಂದು ಮಿನಿಮಮ್ 1 ಇಯರ್ ಇಂದ ಹಿಡಿದು ಮ್ಯಾಕ್ಸಿಮಮ್ 5 ಇಯರ್ಸ್ವರೆಗೂ ನೀಡಲಾಗ್ತಾ ಇರುತ್ತೆ. ಇದು ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ಬೇಸಿಸ್ ಆಗಿರುತ್ತೆ. ಒಂದು ವೇಳೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಅಥವಾ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಸರಿಯಿಲ್ಲ ಅನ್ನೋದಾದರೆ ನಿಮ್ಮನ್ನು ಆಗಲೇ ಕೂಡ ರಿಸರ್ವೇಷನ್ ಅಂದರೆ ನಿಮ್ಮನ್ನ ಫೈರ್ ಮಾಡೋವಂಥ ಹೆಚ್ಚಿನ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಸ್ಯಾಲ್ರಿ ಬಂದು 2,25,000 ಆಗಿದ್ದು ಇದರಲ್ಲಿ ನಿಮಗೆ ಯಾವುದೇ ಡಿಯರ್ನೆನ್ಸ್ ಅಲವೆನ್ಸ್ ಬೇರೆ ಅದರ ಅಲವೆನ್ಸಸ್ ಯಾವುದೂ ಇರೋದಿಲ್ಲ. ಈ ಒಂದು 2,25,000ದಲ್ಲಿ ಬೇರೆ ಟ್ಯಾಕ್ಸೇಷನ್ ಕೂಡ ಕಟ್ ಆಗುತ್ತೆ ನಿಮಗೆ. ಆ್ಯಂಡ್ ಆ್ಯನ್ಯುವಲಿ 5% ಇಂಕ್ರಿಮೆಂಟ್ ಕೂಡ ಆಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿ. ಇನ್ನು ಈ ಒಂದು ವೇಕೆನ್ಸಿಗೆ ಸೆಲೆಕ್ಷನ್ ಬೇಸಿಸ್ ಬಂದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಿಮ್ಮ ಕ್ವಾಲಿಫಿಕೇಷನ್ ಆ್ಯಂಡ್ ನಿಮ್ಮ ಸ್ಕಿಲ್ಸ್ನ ಆಧಾರದ ಮೇಲೆ ಇರುತ್ತೆ. ಆ್ಯಂಡ್ ಸ್ಟೇಜ್ 1ನಲ್ಲಿ ನೀವು ಯಾರೆಲ್ಲ ಸೆಲೆಕ್ಷನ್ ಆಗಿರೋ ಅಂಥವ್ರಿಗೆ ನಿಮಗೆ ಇಂಟರ್ವ್ಯೂ ಮತ್ತು ಫೈನಲ್ ಸೆಲೆಕ್ಷನನ್ನು ಮಾಡಲಾಗುತ್ತೆ. ಇನ್ನು ಕ್ರೈಟೀರಿಯಾ ಆ್ಯಂಡ್ ವೇಟೇಜ್ ಬಂತು ಅಂದರೆ ನಿಮಗೆ ಯಾವೆಲ್ಲ ಒಂದು ಸ್ಕಿಲ್ಸ್ ಇದೆ ಅಂದರೆ ಯಾವೆಲ್ಲ ಗೊತ್ತಿದೆ ಅಂತ ಆಧಾರದ ಮೇಲೆ ನಿಮಗೆ ವೇಟೇಜ್ ಮಾರ್ಕ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ರೆಲೆವೆಂಟ್ ಪೋಸ್ಟ್ ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್ ಅದಲ್ಲಿ ಫೈನಾನ್ಸ್ ಆ್ಯಂಡ್ ಅಕೌಂಟ್ಸ್ನಲ್ಲಿ 10% ಇರುತ್ತೆ. ಅದೇ ಗೌರ್ಮೆಂಟ್ನಲ್ಲಿ PSU ಇದ್ದರೆ 10% ಆಗುತ್ತೆ. ಎಕ್ಸ್ಪೀರಿಯೆನ್ಸ್ ಇನ್ PSP ಆರ್ಗನೈಸರ್ 15% ಇರುತ್ತೆ. ಗ್ರೂಪ್ ಡಿಸ್ಕಷನಲ್ಲಿ ಟೀಮ್ ವರ್ಕ್ ಆಗಿರ್ಬೋದು, ಅನಾಲಿಟಿಕ್ ಅಬಿಲಿಟಿ ಆಗಿರ್ಬೋದು, ಇದ್ರ ಬಗ್ಗೆ ನಿಮಗೆ 10% ಇರುತ್ತೆ. ಪ್ರೆಸೆಂಟೇಷನಲ್ಲಿ 10% ಇರುತ್ತೆ. ಪರ್ಸನಲ್ ಇಂಟರ್ವ್ಯೂಗೆ 30% ಇರುತ್ತೆ. ಟೋಟಲಾಗಿ ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಈ ಒಂದು ಇಂಟರ್ವ್ಯೂ ಬಂದು ನಿಮಗೆ ಯಾವೆಲ್ಲ ಇದರಲ್ಲಿ ನಿಮಗೆ ಬೆಟರ್ ಆಗಿರುತ್ತೆ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಲಾಗುತ್ತೆ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಆಧಾರದ ಮೇಲೆ. ಹಾಗೆ ಇದರಲ್ಲಿ ಕ್ವಾಲಿಫೈ ಆಗೋದಕ್ಕೆ ನೀವು ಮೊದಲನೇದಾಗಿ ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರಬಾರ್ದಾಗಿರುತ್ತೆ. ಒಂದು ವೇಳೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದ್ದಲ್ಲಿ ನಿಮ್ಮ ಒಂದು ಹೆಸರಲ್ಲಿ ಯಾವುದೇ ಕೇಸ್ ಇರಬಾರ್ದಾಗಿರುತ್ತೆ. ನಿಮ್ಮ ಒಂದು ಬ್ಯಾಕ್ಗ್ರೌಂಡ್ ಕ್ಲೀನ್ ಶೀಟ್ ಆಗಿರಬೇಕಾಗಿರುತ್ತೆ. ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಂದರೆ ರಿಕ್ವೆಸ್ಟ್ನಲ್ಲಿ ನಿಮ್ಮ ರೆಸ್ಯೂಮ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಡೇಟ್ ಆಫ್ ಬರ್ತ್ ಪ್ರೂಫ್ ಅಂಡ್ ಪ್ಯಾನ್, ಕ್ವಾಲಿಫಿಕೇಷನ್ ಎಕ್ಸ್ಪೀರಿಯೆನ್ಸ್, ನೋ ಆಬ್ಜೆಕ್ಟಿವ್ ಸರ್ಟಿಫಿಕೇಟ್ ಮತ್ತು ಸ್ಯಾಲ್ರಿ ಸರ್ಟಿಫಿಕೇಟನ್ನ ನೀವು ನೀಡಬೇಕಾಗಿರುತ್ತೆ. ಆಲ್ ಕಾಪೀಸ್ನ ನೀವು ನೀಡಬೇಕಾಗಿರುತ್ತೆ, ಒಂದು ಜೆರಾಕ್ಸ್ ಸೆಟ್ನ. ಇನ್ನು ನಿಮಗೆ ಇದರಲ್ಲಿ 10 lakh rupees ವರ್ತಾಗುವಂಥ ಬಾಂಡ್ ಕೂಡ ನೀಡಲಾಗುತ್ತೆ. ಹಾಗೆ ಇದರಲ್ಲಿ ನಿಮಗೆ ಪರ್ ಆ್ಯನ್ಯುಯಲಿ 12 ಪೇ ಲೀವ್ಸ್ ಕೂಡ ನೀಡಲಾಗುತ್ತೆ. ಪರ್ ಮಂತ್ಗೆ 1 ಆಗೋ ರೀತಿ 12 ಲೀವ್ಸ್ ನೀಡೋಕ್ಕಾಗುತ್ತೆ. ಜೊತೆಗೆ ನಿಮಗೆ ಯಾವುದೇ ಟ್ರಾವೆಲಿಂಗ್ ಆ್ಯಂಡ್ ಡೇನೆನ್ಸ್ ಅಲವೆನ್ಸ್ ನೀಡೋದಿಲ್ಲ ಟ್ರಾವೆಲ್ ಮಾಡೋವಂಥವ್ರಿಗೆ. ಇನ್ನು ನಿಮಗೆ ಯಾವೆಲ್ಲ ಸರ್ಕಲಲ್ಲಿ ಎಲ್ಲೆಲ್ಲಿ ಪೋಸ್ಟಿಂಗ್ ಇರುತ್ತೆ ಅಂತ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದರೆ, ಒಂದು ವೇಳೆ ನಿಮಗೆ ಕರ್ನಾಟಕ ಅಥವಾ ಸೌತ್ ಝೋನಲ್ಲಿದ್ದರೆ ಬ್ಯಾಂಗ್ಳೂರಲ್ಲಿ ಇರುತ್ತೆ. ಇಲ್ಲಿ ನೋಡ್ಕೋಬೋದಾಗುತ್ತೆ 15 ವೇಕೆನ್ಸೀಸ್ ಕೂಡ ಎಲ್ಲೆಲ್ಲಿ ಪೋಸ್ಟಿಂಗ್ ಇರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡ್ತಿರೋ ಅಂಥವ್ರು ಪ್ರತಿಯೊಬ್ಬರಿಗೂ ಕೂಡ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತೇನೆ. ಧನ್ಯವಾದಗಳು ಆ್ಯಂಡ್ ವೆರಿ ಆಲ್ ದ ಬೆಸ್ಟ್.